ನಮಸ್ತೆ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ವೇದಾಂತ್ ಅಕಾಡೆಮಿ. 10th ಗ್ರೇಡ್ನ ಫೈನಲ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ನಡೀತಾ ಇದೆಯಾ? ಇಂಗ್ಲೀಷ್ ಅಂದರೆ ಯಾಕಪ್ಪ ಇಷ್ಟು ಕಷ್ಟ ಅಂತ ನಿಮಗೇನಾದರೂ ಅನ್ನಿಸ್ತಾ ಇದೆಯಾ? ಇನ್ಮೇಲೆ ಆ ಯೋಚನೆ ಬೇಡ. ಸಪೋಸ್ ನೀವೇನಾದರೂ ಒಂದು ಪೇರೆಂಟ್ ಆಗಿ ನಿಮ್ಮ ಮಗು 9th ಅಥವಾ 10th ಗ್ರೇಡಲ್ಲಿದೆ, ನಿಮ್ಮ ಮಗುಗೆ ಇಂಗ್ಲೀಷ್ ಸ್ವಲ್ಪ ಕಷ್ಟ ಆಗ್ತಿದೆ, ಇಂಗ್ಲೀಷ್ ಗ್ರಾಮರ್ನಲ್ಲಿ ಮಾರ್ಕ್ಸ್ ಹೋಗ್ತಾ ಇದೆ ಅಂತಿದ್ದಲ್ಲಿ ತಪ್ಪದೇ ಈ ವಿಡಿಯೋನ ನಿಮ್ಮ ಮಗುವಿಗೆ ತೋರಿಸಿ. ಯಾಕೆ ಅಂದರೆ ಈಗ ಇಲ್ಲಿ ನೀವು ನೋಡ್ತಾ ಇರುವಂಥ ಪ್ರಶ್ನೆ ಏನಿದೆ ಇದು 3 ಅಂಕಗಳ ಪ್ರಶ್ನೆಯಾಗಿದೆ. ಯಾವುದಿದು ಪ್ರಶ್ನೆ? ಈಸಿಯಾಗಿ 3 ಮಾರ್ಕ್ಸ್ ತಗೊಳ್ಳೋದು ಹೇಗೆ ಬನ್ನಿ ನಾನು ನಿಮಗೆ ಹೇಳ್ಕೊಡ್ತೀನಿ. ನಿಮಗೆ ಪ್ರತಿಯೊಂದು ಇಂಗ್ಲೀಷ್ನ ಕ್ವೆಶ್ಚನ್ ಪೇಪರಲ್ಲಿ ಗ್ರಾಮರ್ನ ಈ ಒಂದು ಪ್ರಶ್ನೆ ಕೊಟ್ಟಿರ್ತಾರೆ. ಏನಪ್ಪ ಪ್ರಶ್ನೆ ಅಂದರೆ, ಗಿವನ್ ಬಿಲೋ ಇಸ್ ಅ ಪ್ರೊಫೈಲ್, ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಇಲ್ಲಿ ಒಬ್ಬ ವ್ಯಕ್ತಿಯ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ನೀವಿಲ್ಲಿ ನೋಡಬಹುದು ನೇಮ್, ಬರ್ತ್, ಪೇರೆಂಟ್ಸ್ ಅಂತ ಹೇಳಿ ಬೇರೆ ಬೇರೆ ನೀವು ಪಾಯಿಂಟ್ಸಲ್ಲಿ ಕೊಟ್ಟಿರೋದನ್ನು ನೋಡಬಹುದು. ಇದನ್ನೆಲ್ಲ ತೊಗೊಂಡು ನಾವು ಅದನ್ನು ಹೇಗೆ ಬರಿಬೇಕು ಅಂತ ಅಂದರೆ ಪ್ಯಾರಾಗ್ರಾಫ್ ರೀತಿಯಲ್ಲಿ ಬರಿಬೇಕಂತೆ. ಪ್ಯಾರಾಗ್ರಾಫ್ ರೀತಿಯಲ್ಲಿ ಬರಿಬೇಕು ಅಂತ ಬಂದಾಗ ಸ್ವಲ್ಪ ವರ್ಬ್ನ ಯೂಸ್ ಮಾಡಬೇಕು. ಲೈಕ್ ಈಸು, ವಾಸ್, ವಿಲ್ ಈ ಥರದ್ದನ್ನು ಯೂಸ್ ಮಾಡಬೇಕು. ಪ್ರಿಪೋಸಿಷನ್ಸ್ ಆದಂತಹ ಆಫ್, ಟು, ಫಾರ್, ಫ್ರಮ್, ಸಿನ್ಸ್ ಹೀಗೆಲ್ಲ ಬರ್ತಾ ಹೋಗ್ತವೆ. ಎಲ್ಲಿ ಆ ಪದಗಳನ್ನು ತಗೊಳ್ಬೇಕು ಅಂತಲೇ ನಮ್ಮ ಮಕ್ಕಳಿಗೆ ಗೊತ್ತಾಗಲ್ಲ. ಇದರಿಂದ ಏನಾಗುತ್ತೆ, ಮಾರ್ಕ್ಸ್ ಹೋಗುತ್ತೆ. ಬಟ್ ವಿದ್ಯಾರ್ಥಿಗಳಿಗೆ ಅದನ್ನು ಎಕ್ಸಾಕ್ಟಾಗಿ ಎಲ್ಲಿ ತಗೊಳ್ಬೇಕು ಅದನ್ನು ನಾನೀಗ ನಿಮಗೆ ಹೇಳ್ಕೊಡೋದಕ್ಕೆ ಬಂದಿದ್ದೀನಿ. ತಪ್ಪದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ಹೆಸರು ನೇಮ್ ಏನಂತ ಕೊಟ್ಟಿದ್ದಾರೆ, ರವೀಂದ್ರನಾಥ ಟ್ಯಾಗೋರ್. ಅದಾದಮೇಲೆ ನೆಕ್ಸ್ಟ್ ನೋನ್ ಇನ್ ಬೆಂಗಾಲ್ ಆಸ್ ಗುರುದೇವ. ಬರ್ತ್ 7th May 1861. ಪೇರೆಂಟ್ಸ್, ಅವರ ಪೇರೆಂಟ್ಸ್ ಹೆಸರಿದೆ. ಆಕ್ಯುಪೇಷನ್, ಅವರು ಏನಾಗಿದ್ರು, ರೈಟರ್ ಆಗಿದ್ರು, ಪೇಂಟರ್ ಆ್ಯಂಡ್ ಸಿಂಗರ್. ನೆಕ್ಸ್ಟ್ ನೋಟಬಲ್ ವರ್ಕ್ಸ್, ಅವರು ಮಾಡಿರುವಂತಹ ಕೆಲಸಗಳು ಯಾವ್ಯಾವುದು, ಅವರು ಬರೆದಿರುವಂಥ ಪುಸ್ತಕ ಗೀತಾಂಜಲಿ ಇರಬಹುದು, ಜನಗಣಮನ, ನಮ್ಮ ರಾಷ್ಟ್ರ ಗೀತೆ, ಹೀಗೆ ಇನ್ನೂ ಅನೇಕ ವಿಚಾರಗಳಿವೆ, ಅವು ಮುಂದೆ ನಾವು ನೋಡೋಣ. ಅವರಿಗೆ ಲಭಿಸಿರುವಂತಹ ಅವಾರ್ಡ್ ಯಾವುದು ಮತ್ತು ಅವರು ಯಾವಾಗ ನಿಧನರಾದರು, ಡೆತ್, ಇಷ್ಟು ಕೊಟ್ಟಿದ್ದಾರೆ. ಪಾಯಿಂಟ್ ವೈಸಲ್ಲಿರೋದನ್ನ ಪ್ಯಾರಾಗ್ರಾಫಿಗೆ ಬರೆಯೋದನ್ನು ಹೇಳ್ಕೊಡ್ತೀನಿ ಬನ್ನಿ. ಸೊ ಮೊದಲನೇದಾಗಿ ಪರೀಕ್ಷೆ ಬರೆಯುವಾಗ ಅನೇಕ ಮಕ್ಕಳಿಗೆ ಭಯ ಇರುತ್ತೆ. ಯಾವ ಕ್ವಶನ್ ಕೊಟ್ಟಿರ್ತಾರೆ, ಏನು ಎತ್ತ, ಹೇಗಪ್ಪ ಬರೆಯೋದು ಅನ್ನೋದು ಇರುತ್ತೆ. ನೀವು ಭಯ ಮನಸ್ಸಲ್ಲಿ ಇಟ್ಕೊಂಡು ಬರೆದ್ರೆ ನೀವು ಏನೆಲ್ಲ ಅಂದ್ಕೊಂಡು ಹೋಗಿರ್ತೀರ ಅಥವಾ ಯೋಚನೆ ಮಾಡಿ ಎಲ್ಲ ಓದಿ ರೆಡಿ ಮಾಡ್ಕೊಂಡು ಹೋಗಿರ್ತೀರ, ಮರ್ತು ಬಿಡ್ತೀರಾ. ಜಸ್ಟ್ ಗೋ ವಿತ್ ದ ಫ್ಲೋ. ಪ್ರಶ್ನೆಯನ್ನು ಓದಿ ನೀವು ನಿಧಾನವಾಗಿ ಅನಲೈಸ್ ಮಾಡಿ ನಿಮಗಾಗ ನೀವು ಏನೇನೆಲ್ಲ ಓದಿರ್ತೀರ ಈಸಿಯಾಗಿ ಬರಿಬಹುದು. ಅವು ಓದಿರೋ ಪ್ರಶ್ನೆಗಳಿಗೆ. ಈ ತರಹ ಯಾವ ಪ್ರಶ್ನೆ ಕೊಡ್ತಾರೆ ಅನ್ನೋದೇ ಗೊತ್ತಿಲ್ಲ ಅಂತಂದಾಗ ಅಲ್ಲಿನ ಇಮಿಡಿಯೇಟ್ ತಯಾರಿ ಏನಿರುತ್ತೆ ಅದು ಸ್ಪಷ್ಟವಾಗಿರಬೇಕು. ಈಗ ಇಲ್ಲೇ ನೋಡೋಣ ಈ ಬುಲೆಟ್ಸ್ನ ನಾವು ಹೇಗೆ ಪ್ಯಾರಾಗ್ರಾಫಿಗೆ ಕನ್ವರ್ಟ್ ಮಾಡೋದು ಅಂತ. ಈಗ ಅವರು ಪ್ಯಾರಾಗ್ರಾಫ್ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ವ್ಯಕ್ತಿಯ ಹೆಸರನ್ನು ನಾವು ಬರಿಬೇಕು. ಬರೆಯೋಣ ಬನ್ನಿ. ವ್ಯಕ್ತಿಯ ಹೆಸರು ನೆನ್ಪಿಟ್ಕೊಳ್ಳಿ, ಪ್ರತಿ ಬಾರಿ ಅವರು ಪ್ರೊಫೈಲ್ ಕೊಟ್ಟಾಗ ಹೀಗೆ ವ್ಯಕ್ತಿಯ ಹೆಸರನ್ನು ಕೊಟ್ಟಿರ್ತಾರೆ. ಬಿಕಾಸ್ ನಾವು ಬರಿಬೇಕಾಗಿರೋದು ಒಬ್ಬ ವ್ಯಕ್ತಿಯ ಪ್ರೊಫೈಲ್ ಅಲ್ವಾ, ಅದು ಮಿಸ್ ಮಾಡಲ್ಲ ಅವರು, ನೀವು ಕೂಡ ಮಿಸ್ ಮಾಡಬಾರ್ದು. ಮೊದಲಿಗೆ ನೀವೇನು ಮಾಡಬೇಕು, ಆ ವ್ಯಕ್ತಿಯ ಹೆಸರಿನಿಂದ ಪ್ರಾರಂಭ ಮಾಡಬೇಕು. ನೋಡಿ ಬರಿತಾ ಇದ್ದೀನಿ, ವ್ಯಕ್ತಿಯ ಹೆಸರು ಏನಿದೆ. ಮತ್ತು ಇಂಗ್ಲೀಷ್ ಬರೆಯುವಾಗ ಸ್ಪೆಲ್ಲಿಂಗ್ಸ್ನ ಮೇಲೆ ಗಮನ ಇರಲಿ, ಹ್ಯಾಂಡ್ ರೈಟಿಂಗ್ನ ಮೇಲೂ ಕೂಡ ಗಮನ ಇರಬೇಕಾಗತ್ತೆ. ನೀವೇನು ಬರೆದಿದ್ದೀರಾ ಅಂತ ಕರೆಕ್ಷನ್ ಮಾಡ್ತಾ ಇರುವಂಥ ವ್ಯಕ್ತಿಗೆ ಅರ್ಥ ಆದಾಗ ಮಾತ್ರ ಅಂಕಗಳು ಲಭಿಸ್ತವೆ, ಇಲ್ಲ ಅಂದರೆ ಅಂಕಗಳು ಲಭಿಸೋದಿಲ್ಲ. ಇದರ ಮೇಲೆ ಹೆಚ್ಚಿನ ಗಮನವನ್ನು ನೀವು ಹರಿಸ್ಬೇಕು. ಓಕೆ, ರವೀಂದ್ರನಾಥ್ ಟ್ಯಾಗೋರ್. ಈಗ ನಾವು ವ್ಯಕ್ತಿಯ ಹೆಸರನ್ನ ಬರೆದ್ವಿ. ಮೊದಲನೆಯ ಅಂದರೆ ಈ ಭಾಗ ಏನಿದೆ ಇದು ಮುಕ್ತಾಯ ಆಯಿತು. ಈಗ ನಾವೆಲ್ಲಿಗೆ ಹೋಗಬೇಕು, ಗುರುದೇವ ಆ ಪಾಯಿಂಟಿಗೆ ಹೋಗಬೇಕು. ಅಲ್ಲೇ ಪದಗಳಿರುತ್ತೆ, ನೀವೇನು ಹೊಸದಾಗಿ ಪದಗಳನ್ನು ಹುಡುಕುವ ಅವಶ್ಯಕತೆ ಇಲ್ಲ. ಎವ್ರಿಥಿಂಗ್ ವಿಲ್ ಬಿ ದೇರ್ ಇಟ್ ಸೆಲ್ಫ್, ಯು ಜಸ್ಟ್ ನೀಡ್ ಟು ಕಾನ್ಸಂಟ್ರೇಟ್, ದಟ್ಸ್ ಇಟ್. ರವೀಂದ್ರನಾಥ್ ಟ್ಯಾಗೋರ್ ಬರೀತಿದ್ದಂಗೆ ನೆಕ್ಸ್ಟ್ ಏನಿದೆ ಅದನ್ನು ಬರೆಯೋಣ. ನೋಡಿ ಅಲ್ಲಿರೋದನ್ನು ನಾನು ಬರಿತಾ ಇದ್ದೀನಿ. ಏನಿದೆ, ನೋನ್ ಆಸ್, ನೋನ್ ಇನ್, ಆಸ್ ಅಲ್ಲ ಫಸ್ಟು ಇನ್ ಬರೆಯೋಣ. ನೋನ್ ಇನ್ ಬೆಂಗಾಲ್ ಆಸ್ ಅಂತ ಹೇಳಿ ಏನು, ಗುರುದೇವ. ಸೊ ಇದು ಅವರ ಇನ್ನೊಂದು ಹೆಸರು. ಸೊ ಅದನ್ನು ಅವರು ಹೀಗೆ ಕೊಟ್ಟಿದ್ದಾರೆ. ನಾವು ಅದನ್ನು ಹೈಲೈಟ್ ಮಾಡಿ ಬರಿಬಹುದು. ಹೇಗೆ ಬರಿಬಹುದು ನೋಡಿ, ಈ ತರಹ ಡಬಲ್ ಕೋಟ್ಸ್ ಹಾಕ್ಬಿಟ್ಟು ಬರೀರಿ.
ಗುರುದೇವ. ಸರಿನಾ? ನೋಡಿ ಹೀಗೆ ಅದಾಗ್ತಿದ್ದಂಗೆ ಒಂದು ಫುಲ್ ಸ್ಟಾಪ್ ಇಡಿ. ನೋಡಿದ್ರ 2 ಬೇರೆ ಬೇರೆ ಪಾಯಿಂಟ್ ಇತ್ತು, ಅದನ್ನು ನಾನು ಒಂದು ವಾಕ್ಯವಾಗಿ ಈ ರೀತಿಯಲ್ಲಿ ಬರೆದಿದ್ದೀನಿ. ಹೀಗೆ ವಾಕ್ಯಗಳ ಗುಚ್ಛವನ್ನ, ದ ಬಂಚ್ ಆಫ್ ಸೆಂಟೆನ್ಸಸ್ ಇಸ್ ನಥಿಂಗ್ ಬಟ್ ಪ್ಯಾರಾಗ್ರಾಫ್ ಅಷ್ಟೇ. ಓಕೆ, ಮುಂದಕ್ಕೆ ಹೋಗೋಣವಾ? ನೆಕ್ಸ್ಟ್ ಏನು ಹೇಳಿದ್ದಾರೆ? ಅವರ ಹುಟ್ಟಿದ ವಿಚಾರ, ತಂದೆ ತಾಯಿ ಬಗ್ಗೆ ಹೇಳಿದ್ದಾರೆ. ಬನ್ನಿ ಅದನ್ನ ಬರೆಯೋಣ. ಹಿ ವಾಸ್, ನೋಡಿ ಯಾಕೆ ಹಿ ತಗೊಂಡಿದ್ದೀನಿ? ಯಾಕೆ ಅಂದರೆ ರವೀಂದ್ರನಾಥ್ ಟ್ಯಾಗೋರ್ ಇದು ಒಬ್ಬ ಪುರುಷನ ಹೆಸರು, ಕರೆಕ್ಟ್ ಅಲ್ವಾ? ಅದಕ್ಕೋಸ್ಕರ ಇಂಗ್ಲಿಷ್ನಲ್ಲಿ ಅವರ ಬಗ್ಗೆ ನಾವು ಹೇಳುವಾಗ ಹಿ ಅಂತ ತಗೊಳ್ಬೇಕಿತ್ತು. ಇಲ್ಲಿ ಒಂದು ವೇಳೆ ಏನಾದರೂ ಸುನಿತಾ ವಿಲಿಯಮ್ಸ್ ಅಂತ ಅವರ ಹೆಸರನ್ನು ಕೊಟ್ಟಿದ್ರೆ, ಇಲ್ಲ ರಾಣಿ ಲಕ್ಷ್ಮೀಬಾಯಿ ಅಂತ ಹೆಸರನ್ನು ಕೊಟ್ಟಿದ್ದಿದ್ರೆ, ಅವಾಗ ಇಲ್ಲಿ ನಾನು ಏನಂತ ತಗೊಳ್ತಾ ಇದ್ದೆ? ಶಿ ಅಂತ ತಗೊಳ್ತಾ ಇದ್ದೆ. ಇದರ ಮೇಲೂ ಗಮನ ಇರಬೇಕು. ಆ್ಯಂಡ್ ಇದು ಆಲ್ರೆಡಿ ತುಂಬ ಹಿಂದೆ ಆಗಿ ಹೋಗಿದೆ, ಪಾಸ್ಟ್ ಟೆನ್ಸಲ್ಲಿದೆ. ಅದಕ್ಕೋಸ್ಕರ ನಾನೇನು ತಗೊಂಡಿದ್ದೀನಿ? ವಾಸ್. ಇದನ್ನೇ ನಾನು ನಿಮ್ಗಾಗಲೇ ಹೇಳಿದ್ದು, ತುಂಬ ವಿದ್ಯಾರ್ಥಿಗಳಿಗೆ ಯಾವಾಗ ಈಸ್, ವಾಸ್, ವಿಲ್ ತಗೋಬೇಕು ಡೌಟ್ ಇರುತ್ತೆ ಅಂತ. ಇದು ಪಾಸ್ಟಲ್ಲಿ ಆಗಿರುವ ವಿಚಾರ ಆಗಿರೋದ್ರಿಂದ ಇಲ್ಲಿ ನಾನು ವಾಸ್ನ ಬಳಕೆಯನ್ನು ಮಾಡಿದ್ದೀನಿ. ಓಕೆ, ಹಿ ವಾಸ್ born on 7th May 1861. ಹಾಗೆ ಆ್ಯಂಡ್ ಅಂತ ಒಂದು ಪದ ತಗೊಳ್ಳಿ. ಮತ್ತು ಯಾಕೆ ನಾವು ಆ ಪದವನ್ನು ತಗೊಳ್ಬೇಕು ಅಂತಂದರೆ ಕಾರಣ ಇಷ್ಟೇ, ನಂತರದಲ್ಲಿ ನೀವೇನು ಮಾಡಬೇಕು? ಅವರ ತಂದೆ ತಾಯಿಯ ಹೆಸರುಗಳನ್ನು ಬರಿಬೇಕಾಗುತ್ತೆ. ಹಾಗಾಗಿ ಹೀಗೆ ನಾವಿದನ್ನು ತಗೊಳ್ಬೇಕು. ಆ್ಯಂಡ್ ಹಿಸ್, ತಂದೆ ತಾಯಿ, ಪೋಷಕರು, ಇಂಗ್ಲಿಷ್ನಲ್ಲಿ ಏನಂತ ಹೇಳ್ತೀವಿ? ಪೇರೆಂಟ್ಸ್. ಹಿಸ್ ಪೇರೆಂಟ್ಸ್ ವರ್, ಅವರ ಹೆಸರನ್ನು ಗಮನವಿಟ್ಟು ಬರೀರಿ, ತಪ್ಪು ಬರಿಬೇಡಿ. ಓಕೆ, ಹಿಸ್ ಪೇರೆಂಟ್ಸ್ ವರ್ ದೇವೇಂದ್ರನಾಥ್ ಟ್ಯಾಗೋರ್ and ಸರಳಾದೇವಿ ಫುಲ್ ಸ್ಟಾಪ್. ಸೊ ಇದು ವ್ಯಕ್ತಿಯ ಹೆಸರು, ಅವರನ್ನು ಏನಂತ ಕರಿತಾ ಇದ್ರು, ಅವ್ರು ಹುಟ್ಟಿದ್ದು ಯಾವಾಗ, ಅವರ ತಂದೆ ತಾಯಿ. 4 ಪಾಯಿಂಟ್ಸ್ ಏನಿತ್ತು, ಆ ಪಾಯಿಂಟ್ಸನ್ನು ನಾನೀಗ ಪ್ಯಾರಾಗ್ರಾಫ್ ಆಗಿ ಕನ್ವರ್ಟ್ ಮಾಡಿದ್ದೀನಿ. ಓಕೆ, ಮುಂದಕ್ಕೆ ಏನು ಹೇಳ್ತಾರೆ ನೋಡೋಣ ಬನ್ನಿ. ಅವ್ರು ಹೇಳ್ತಾ ಇದ್ದಾರೆ ಇವರ ಆಕ್ಯುಪೇಷನ್ ಏನಾಗಿತ್ತು, ಅವ್ರು ಏನು ಕೆಲಸ ಮಾಡ್ತಾ ಇದ್ರು, ಅದನ್ನು ಬರಿತಾ ಬರಿತಾ ನಾವೇನು ಮಾಡಬೇಕು? ಅವರ ಮುಖ್ಯವಾದ ಕೆಲಸಗಳು ಯಾವ್ಯಾವ್ದಾಗಿದ್ವು ಎಲ್ಲ ಅಲ್ಲೇ ಇರುತ್ತೆ ವಿದ್ಯಾರ್ಥಿಗಳೇ. ಹೆಚ್ಚಿಗೆ ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಲ್ಲಿರುವ ಪದಗಳನ್ನೇ ನೀವು ತಗೊಂಡು ವಾಕ್ಯ ಬರೆಯೋದಷ್ಟೇ. ಬನ್ನಿ ಈಗ ಆಕ್ಯುಪೇಷನ್ ಬರಿಬೇಕು. ನೋಡಿ ಹೀಗೆ ತಗೊಳ್ತಾ ಇದ್ದೀನಿ. ಹಿಸ್ ಆಕ್ಯುಪೇಷನ್, ಈ ತರಹನಾದರೂ ಬರಿಬಹುದು, ಅಥವಾ ನೀವು ಇದನ್ನ ಹಿ ವಾಸ್ ಅ ರೈಟರ್, ಹಿ ವಾಸ್ ಅ ಪೇಂಟರ್, ಹಿ ವಾಸ್ ಅ ಸಿಂಗರ್, ಈ ತರಹನೂ ಬರಿಬಹುದು. ನೋಡಿ, ಇಲ್ಲ ಮ್ಯಾಮ್ ನಮಗಿದು ಮರ್ತು ಹೋಗುತ್ತೆ ಈ ಪದ ಅನ್ನೋದಾದರೆ ನೀವು ಇದನ್ನ ಹೀಗೆ ಬರಿಬಹುದು. ಹೇಗೆ? ಹಿ ವಾಸ್ ಅ ರೈಟರ್ ಮೊದಲನೇದು, ಆಮೇಲೆ ಇನ್ನೇನಾಗಿದ್ರು? ಪೇಂಟರ್, ಅದಾದಮೇಲೆ ಸಿಂಗರ್. ಬರೆಯೋಣ ಬನ್ನಿ. ಹಿ ವಾಸ್ ಅ ರೈಟರ್, ಪೇಂಟರ್ ಆ್ಯಂಡ್ ಸಿಂಗರ್. ಬೇಕಾದ್ರೆ ಆ್ಯಂಡ್ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಬೇಡ. ಅದಾದಮೇಲೆ ಫುಲ್ ಸ್ಟಾಪ್. ನೋಡಿ, ಬರಿತಾ ಬರಿತಾ ನಾವು 4 ಪಾಯಿಂಟ್ಸನ್ನು ಪ್ಯಾರಾಗ್ರಾಫ್ ಆಗಿ ಕನ್ವರ್ಟ್ ಮಾಡಿಬಿಟ್ವಿ. ಇನ್ನು ಉಳಿದಿರೋದು 3 ಪಾಯಿಂಟ್ಸ್ ಬರೆದ್ರೆ ಈಸಿಯಾಗಿ 3 ಅಂಕಗಳು ನಿಮ್ಮದಾಗತ್ತೆ. ಓಕೆ, ಬನ್ನಿ ಬರೆಯೋಣ. ಇಷ್ಟು ಬರೆದಿದ್ದೀವಿ, ಅಷ್ಟು ಬರೆಯಲ್ವಾ? ಏನಿದೆ? ನೋಟೆಬಲ್ ವರ್ಕ್ಸ್, ನೀವು ಹಾಗೆ ತಗೊಳ್ಳಿ. ನೋಡಿ, ಹಿಸ್ ನೋಟೆಬಲ್ ವರ್ಕ್ಸ್ ಆರ್, ಯಾಕಿಲ್ಲಿ ವರ್ಕ್ಸ್ ಅಂತ ತಗೋಬೇಕು? ಅವರು ಹಾಗೆ ಕೊಟ್ಟಿದ್ದಾರೆ ಅದಕ್ಕೆ. ಅದ್ರ ಜೊತೆಯಲ್ಲಿ ಇರುವಂಥದ್ದು ಕೇವಲ ಒಂದೇ ಒಂದು ಕೆಲಸ ಅಲ್ಲ, ಒಂದಕ್ಕಿಂತಲೂ ಜಾಸ್ತಿ ಇದೆ. ವರ್ಕ್ ಅಂದರೆ ಸಿಂಗ್ಯುಲರ್, ವರ್ಕ್ಸ್ ಅಂದರೆ ಪ್ಲೂರಲ್. ಸೊ ಏನೇನಿದೆ ನೋಡಿ, ಇಲ್ಲಿದೆ ವಿಚಾರ. ಇವುಗಳನ್ನು ಒಂದೊಂದಾಗಿ ಬರ್ಕೊಂಡು ಹೋಗೋದು ಅಷ್ಟೇ. ಅಲ್ಲಿರೋದನ್ನ ನೋಡ್ಕೊಂಡು ಬರೆಯೋದಕ್ಕೆ ಕಷ್ಟ ಇಲ್ಲ. ಮೊದಲನೇದೇನಿದೆ? ಗೀತಾಂಜಲಿ. ಇಲ್ಲಿ ಆರ್ ಬೇಡ, ವರ್ ತಗೊಳ್ಳೋಣ. ಯಾಕೆ ಅಂದರೆ ಪಾಸ್ಟಲ್ಲಿದೆ ಅಲ್ವಾ, ಆರ್ ಆದರೆ ಪ್ರೆಸೆಂಟ್ ಆಗಿಬಿಡುತ್ತೆ, ಸಣ್ಣ ಬದಲಾವಣೆ. ವರ್ ಬರಿತಾ ಇದ್ದೀನಿ ನೋಡಿ. ಮೊದಲನೇದೇನಿದೆ? ಗೀತಾಂಜಲಿ. ಅದಾದ್ಮೇಲೆ ಏನಿದೆ? ಕಾಮ ಹಾಕಿ ತಗೊಳ್ಳಿ. ಜನಗಣಮನ. ನಂತರದಲ್ಲೇನಿದೆ? ರವೀಂದ್ರ ಸಂಗೀತ್ ಅಂತ ಇದೆ, ಅದನ್ನು ಬರೆಯೋಣ ಅಷ್ಟೇ. ಅಲ್ಲಿರೋದನ್ನು ಬರ್ಕೊಂಡು ಹೋಗಿ ಅಷ್ಟೇ ಮಕ್ಕಳ, ಇನ್ನೇನಿಲ್ಲ.
ರವೀಂದ್ರ ಸಂಗೀತ್. ಅದಾದ್ಮೇಲೆ ಏನಿದೆ? ಅಮರ ಸೋನಾರ್ ಬಂಗಾಲ್. ನೋಡಿ, ಹೀಗೆ ಬರೆಯುವಂಥದ್ದು. ಸುಲಭ ಅಲ್ವಾ? ನಿಮ್ಗೆ ನಾ ಹೇಳ್ಕೊಡ್ತಾ ಇರೋದು ಇಷ್ಟ ಆಗ್ತಾ ಇದ್ರೆ ತಪ್ಪದೆ ಐ ಲೈಕ್ ಇಟ್ ಅಂತ ಒಂದು ಕಾಮೆಂಟ್ ಮಾಡಿ. ಎಕ್ಸೆಟ್ರಾ ಅಂತ ಅವರು ಕೊಟ್ಟಿದ್ದಾರೆ, ಇಲ್ಲಿ ನಾನು ಕೂಡ ಅದನ್ನು ಹೀಗೆ ಬರಿಬೇಕು. ಇಲ್ಲಿಗೆ ಇಷ್ಟು ಮುಗೀತು. ಇನ್ನು 2 ಪಾಯಿಂಟ್ ಮಾತ್ರ ಇದೆ. ಕೊನೆ 2 ಪಾಯಿಂಟ್ ಏನಿದೆ, ಅವರಿಗೆ ಯಾವ ಅವಾರ್ಡ್ ಸಿಕ್ಕಿದೆ, ಯಾವಾಗ ಸಿಕ್ತು, ಆ ಅವಾರ್ಡ್ನ ಹೆಸರೇನು ಅಂತ ಇದೆ, ಮತ್ತು ಅವ್ರು ಯಾವಾಗ ನಿಧನರಾದರು. 2 ಪಾಯಿಂಟ್ ಬರೆದ್ರೆ ಮುಗೀತು. ಈಗ ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೆಂಟೆನ್ಸ್ ಏನಿದೆ ಅದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಅವಾರ್ಡ್ ನೋಬೆಲ್ ಪ್ರೈಸ್ ಫಾರ್ ಲಿಟ್ರೇಚರ್ ಇನ್ 1913 ಅದನ್ನು ಬರಿಬೇಕು. ಇನ್ 1913 ವರ್ಷ ಮೊದಲಿಗೆ ಬರೆದಿದ್ದೀನಿ. ಏನ್ ಬೇಕಾದರೆ ನೀವು ಇನ್ ದ ಇಯರ್ ಅಂತ ಕೂಡ ಬರ್ಕೋಬಹುದು. ಇನ್ 1913 he was awarded. ಹೀಗಾದರೂ ಬರೀರಿ. ಇಲ್ಲ ಮ್ಯಾಮ್ ಅವಾರ್ಡೆಡ್ ಅನ್ನೋ ಪದ ಕಷ್ಟ ಆಗುತ್ತೆ ಅನ್ನೋದಾದರೆ he had received ಅಂತ ಬೇಕಾದರೂ ಬರಿಬಹುದು. ನೋಡಿ, ಹೀಗಾದರೂ ಬರೀರಿ ಅಥವಾ ಹೀಗಾದರೂ ಬರೀರಿ. ಆಪ್ಷನ್ಸ್ ತುಂಬ ಇರುತ್ತೆ. ಇಟ್ ಡಿಪೆಂಡ್ಸ್ ನಿಮ್ಗೆ ಯಾವ್ದು ನೆನಪಿರುತ್ತೆ ಅಂತ ನೀವು ಯಾವ್ದು ಬೇಕಾದರೂ ತಗೊಳ್ಬಹುದು. he had received ಯಾವ ಅವಾರ್ಡ್ ಅವರಿಗೆ ಲಭಿಸಿರುವಂಥದ್ದು? ನೋಬೆಲ್ ಪ್ರೈಸ್ ಫಾರ್ ಲಿಟ್ರೇಚರ್. he had received Nobel Prize for ಲಿಟರೇಚರ್. ಫುಲ್ ಸ್ಟಾಪ್. ಕೊನೆಯ ವಿಚಾರ ಬರಿಬೇಕು. ಏನು? ಅವರ ಡೆತ್ ಯಾವಾಗ ಆಯಿತು ಅಂತ. ಅದನ್ನು ಈಗ ನಾವು ಬರಿತಾ ಹೋಗೋಣ. He died on August 7, 1941. ಇಲ್ಲಿಗೆ ನೀವು ನೋಡಬಹುದು ಏನವರು ಪ್ರೊಫೈಲನ್ನು ಪಾಯಿಂಟ್ಸ್ ರೀತಿಯಲ್ಲಿ ಕೊಟ್ಟಿದ್ರು, ಅದನ್ನು ಪ್ಯಾರಾಗ್ರಾಫ್ ಆಗಿ ಬರೆದಿದ್ದೀವಿ. ಓಕೆ, ನೋಡಿ ಈಗ ತೋರಿಸ್ತಾ ಇದ್ದೀನಿ. ಹೆಸರು ರವೀಂದ್ರನಾಥ ಟ್ಯಾಗೋರ್ ಬರೆದಿದ್ದೀವಿ. ಅವರನ್ನು ಗುರುದೇವ ಅಂತ ಕರಿತಾ ಇದ್ರು, ಬರೆದಿದ್ದೀವಿ. ಅವರು ಯಾವಾಗ ಹುಟ್ಟಿದ್ರು, ಅವರ ತಂದೆ ತಾಯಿಗಳ ಹೆಸರೇನು, ಅವರು ಏನಾಗಿದ್ರು, ಆಕ್ಯುಪೇಷನ್, ಅವ್ರ ಕೆಲಸ, ಮತ್ತು ಅವರು ಮಾಡಿರುವಂಥ ಮೇಜರ್ ಕೆಲಸಗಳೇನು, ಮತ್ತು ಅವರಿಗೆ ಅವಾರ್ಡ್ ಸಿಕ್ಕಿರೋದು ಯಾವುದು, ಯಾವಾಗ, ಮತ್ತು ಅವ್ರು ಯಾವಾಗ ನಿಧನರಾದರು. ಇಷ್ಟೇ. ನಿಮಗೆ ಅವಶ್ಯಕತೆ ಇದೆ ಅಂತಿದ್ದಲ್ಲಿ ನೀವು ಇದರ ಸ್ಕ್ರೀನ್ಶಾಟ್ ಒಂದನ್ನು ತಗೊಳ್ಬಹುದಾಗಿದೆ. ವಿಡಿಯೋನ ಪಾಸ್ ಮಾಡಿ ಬರ್ಕೊಳ್ತೀರಾ ಅಂತ ಇದ್ದಲ್ಲಿ ನೀವು ಇದನ್ನು ಬರ್ಕೊಳ್ಬಹುದು, ಅಥವಾ ಇದರ ಸ್ಕ್ರೀನ್ಶಾಟನ್ನು ನೀವು ತಗೊಳ್ಬಹುದು. ಓಕೆ, ಐ ಹೋಪ್ ನೀವು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀರಾ ಅಂತ ಭಾವಿಸಿದ್ದೀನಿ. ತೊಗೊಂಡಿಲ್ಲ ಅಂತಿದ್ದಲ್ಲಿ ಡೋಂಟ್ ವರಿ, ಸ್ವಲ್ಪ ಬ್ಯಾಕ್ವರ್ಡ್ ಹೋಗ್ಬಿಟ್ಟು ವಿಡಿಯೋನ ಪಾಸ್ ಮಾಡಿ ನೀವು ಅಲ್ಲಿ ಕೂಡ ಸ್ಕ್ರೀನ್ಶಾಟ್ನ ತಗೊಳ್ಬಹುದು. 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅಂತ ನಮ್ಮ ವೇದಾಂತ್ ಅಕಾಡೆಮಿ ಕಡೆಯಿಂದ ಈ ರೀತಿಯ ಇನ್ನಷ್ಟು ವಿಡಿಯೋಗಳನ್ನು ನಾನು ನಿಮಗಾಗಿ ತೊಗೊಂಡು ಬರ್ತಾ ಇರ್ತೀನಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಕ್ಲಾಸ್ನ ಹೇಳ್ಕೊಡ್ತಾ ಇರೋದು ಇಷ್ಟ ಆಗ್ತಾ ಇದ್ದಲ್ಲಿ ಲೈಕ್ ಮಾಡಿ, ತಪ್ಪದೆ ನಿಮ್ಮ ಫ್ರೆಂಡ್ಸ್ ಜೊತೆಯಲ್ಲೂ ಶೇರ್ ಮಾಡಿ. ಓಕೆ, ನಿಮ್ಮ ಜೊತೆಲಿ ಅವರು ಕೂಡ ಇನ್ನಷ್ಟು ನಾಲೆಜನ್ನು ಪಡ್ಕೊಳ್ಳಿ. ನೀವೆಲ್ಲರೂ ಕೂಡ ಒಳ್ಳೊಳ್ಳೆ ಅಂಕಗಳನ್ನು ತಗೊಂಡು ನಿಮ್ಮ 10th ಪರೀಕ್ಷೆಯಲ್ಲಿ ಪಾಸಾಗಿ. ಓಕೆ, ಮುಂದಿನ ತರಗತಿಯಲ್ಲಿ ನಾನು ಸಿಗ್ತೀನಿ. ಮುಂದಿನ ತರಗತಿಯಲ್ಲಿ ಏನು ಹೇಳ್ಕೊಡ್ತೀನಿ, ಇದೇ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಿಸಿದ ಮತ್ತೊಂದು ವಿಚಾರವನ್ನು ಕಲ್ತ್ಕೊಳ್ಳೋಣ. ಇನ್ಮುಂದೆ ನಮಗೆ ಇಂಗ್ಲೀಷ್ ಕಷ್ಟ ಅಂತ ಯಾವತ್ತೂ ಹೇಳಬೇಡಿ, ಯಾಕೆಂದರೆ ಅದನ್ನು ಇನ್ನಷ್ಟು ಸುಲಭವಾಗಿಸೋದಕ್ಕೆ ನಾನು ನಿಮ್ಮ ಜೊತೆಲಿದ್ದೀನಿ. ನಮಸ್ತೆ ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು, ಹ್ಯಾಪಿ ಲರ್ನಿಂಗ್.